ಕಾಳುಮೆಣಸು ಅಥವಾ ಕರಿಮೆಣಸು ಭಾರತದಲ್ಲಿ ಬಹಳ ಪ್ರಾಚೀನದಿಂದಲೇ ಬಳಸುವ ಒಂದು ಮುಖ್ಯ ಮಸಾಲೆ ಮತ್ತು ಔಷಧೀಯ ಸಸ್ಯವಾಗಿದೆ. ಇದನ್ನು ಮಸಾಲೆಗಳ ರಾಜ ಎಂದು ಕೂಡ ಕರೆಯುತ್ತಾರೆ. ಆಯುರ್ವೇದದಲ್ಲಿಯೂ ಇದರ ಮಹತ್ವ ಹೆಚ್ಚು. ಜೀರ್ಣಕ್ರಿಯೆ ಹೆಚ್ಚಿಸಲು, ರೋಗನಿರೋಧಕ ಶಕ್ತಿ ಸುಧಾರಿಸಲು, ಶೀತ ಕೆಮ್ಮು ಕಡಿಮೆ ಮಾಡಲು ಮತ್ತು ತೂಕ ನಿರ್ವಹಣೆಗೆ ಅತ್ಯುತ್ತಮ ಮಸಾಲೆ ಪದಾರ್ಥವಾಗಿದೆ. ಇದು ಪೈಪರಿನ್ ಎಂಬ ಅಂಶವನ್ನು ಹೊಂದಿದ್ದು ಉರಿಯೂತ ಕಡಿಮೆ ಮಾಡುತ್ತದೆ, ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ಮತ್ತು ಅಡುಗೆಗೆ ರುಚಿ ಹಾಗೂ ಪರಿಮಳ ನೀಡುತ್ತದೆ. ಕಾಳು ಮೆಣಸಿನ ಪ್ರಮುಖ ಉಪಯೋಗಗಳು: ಶೀತ ಮತ್ತು ಕೆಮ್ಮಿನ ನಿವಾರಣೆ. ಜೇನುತುಪ್ಪದೊಂದಿಗೆ ಕಾಳುಮೆಣಸಿನ ಪುಡಿ ಸೇವಿಸುವುದರಿಂದ ಗಂಟಲು ನೋವು ಮತ್ತು ಕೆಮ್ಮು ಕಡಿಮೆಯಾಗುತ್ತದೆ. ಜೀರ್ಣಕ್ರಿಯೆಗೆ ಸಹಕಾರಿ. ಇದು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ, ಹೊಟ್ಟೆಯ ಸೆಳೆತ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ರೋಗನಿರೋಧಕ ಶಕ್ತಿ. ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದ್ದು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತೂಕ ನಷ್ಟ. ದೇಹದಲ್ಲಿನ ಕೊಬ್ಬಿನಂಶವನ್ನು ಕರಗಿಸಲು ಮತ್ತು ಮೆಟಾಬಾಲಿಸಂ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಉರಿಯೂತ ಕಡಿಮೆ ಮಾಡುವುದು, ಕೀಲು ನೋವು ಅಥವಾ ಸಂಧಿವಾತದಂತಹ ಸಮಸ್ಯೆಗಳ ನಿರ್ವಹಣೆಗೆ ಸಹಕಾರಿಯಾಗಿದೆ. ಚರ್ಮ ಮತ್ತು ಕೂದಲಿನ ಆರೋಗ್ಯ, ಮೊಡವೆ ಮತ್ತು ತಲೆಹೊಟ್ಟು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬಳಕೆ ಮಾಡುವ ವಿಧಾನ: ದಿನನಿತ್ಯದ ಅಡುಗೆಯಲ್ಲಿ ಪುಡಿ ರೂಪದಲ್ಲಿ, ಸಾರು, ರಸಂ, ಕಾಫಿ ಅಥವಾ ಚಹಾದಲ್ಲಿ ಇದನ್ನು ಬಳಸಬಹುದು. ಸೂಪ್, ಕರಿಗಳು, ಮಸಾಲೆ ಪುಡಿ, ಚಟ್ನಿ ಮತ್ತು ಔಷಧೀಯ ಕಷಾಯಗಳಲ್ಲಿ ಬಳಸಲಾಗುತ್ತದೆ. ಆಯುರ್ವೇದದಲ್ಲಿ ಕಾಳುಮೆಣಸು ಮುಖ್ಯವಾಗಿ ತ್ರಿಕಟು ಚೂರ್ಣದಲ್ಲಿ ಬಳಸುತ್ತಾರೆ. ಇವು ಜೀರ್ಣಕ್ರಿಯೆ ಮತ್ತು ಶ್ವಾಸಕೋಶದ ಆರೋಗ್ಯಕ್ಕೆ ಉತ್ತಮ ಎಂದು ಹೇಳಲಾಗುತ್ತದೆ. ಅತಿಯಾದ ಸೇವನೆ ಬೇಡ, ಮಿತವಾಗಿ ಬಳಸುವುದು ಉತ್ತಮ.